ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣನವರ 38ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ. ಪಟ್ಟಣದಲ್ಲಿ ಆರೋಗ್ಯ ಮೇಳ ಮತ್ತು ದ್ವಿಚಕ್ರ ಸವಾರರಿಗೆ ಉಚಿತ ಹೆಲ್ಮೆಟ್ ವಿತರಣೆ ಕಾರ್ಯ. ಅಭಿಮಾನಿಗಳಿಂದ ಬೃಹತ್ ಕೇಕ್ ಕತ್ತರಿಸಿ ಹಂಚಿದ ಅವರು ಸಮಾಜಮುಖಿ ಕಾರ್ಯದಲ್ಲಿ ತೊಡಗುವಂತೆ ಪ್ರೇರೇಪಿಸಿ ಗಿಡ ವಿತರಿಸಿದರು. ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ಮತ್ತವರ ಪದಾಧಿಕಾರಿಗಳ ತಂಡಕ್ಕೆ ಶಾಸಕ ಬಾಲಕೃಷ್ಣರಿಂದ ಅಭಿನಂದನೆ. ತಾಲೂಕು ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ. ಹಾಗೂ ನೆರೆಯ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಹತ್ಯೆ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಿಂದ ಪ್ರತಿಭಟನೆ. ಬೈಕ್ ರ್ಯಾಲಿ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ. ಹಿಂದೂಗಳ ಹತ್ಯೆಗೆ ಕ್ರಮಕ್ಕೆ ಆಗ್ರಹಿಸಿ ತಹಸೀಲ್ದಾರ್ಗೆ ಮನವಿ. ಹಣ ಹಾಗೂ ಅಧಿಕಾರ ಇದ್ದರೆ ಸಾಕು, ಆರೋಗ್ಯವನ್ನ ಉತ್ತಮವಾಗಿ ಇಟ್ಕೊಳ್ಬೇಕು. ಆರೋಗ್ಯವಂತರೇ ಸಮಾಜದ ನಿಜವಾದ ಶ್ರೀಮಂತರು ಎಂದು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ತಿಳಿಸಿದರು. ಪಟ್ಟಣದಲ್ಲಿ ಸೂರಜ್ ರೇವಣ್ಣ ಅಭಿಮಾನಿಗಳ ಸಂಘದಿಂದ ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣನವರ ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಿದ್ದ ದ್ವಿಚಕ್ರ ವಾಹನ ಸವಾರರಿಗೆ ಉಚಿತವಾಗಿ ಹೆಲ್ಮೆಟ್ ವಿತರಣೆ, ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಗಿಡ ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳುವ ಬದಲಾಗಿ ಸಮಾಜಮುಖಿಯಾಗಿ ಆಚರಣೆ ಮಾಡಿಕೊಳ್ಳುವುದು ಒಳಿತು. ಹಾಗಾಗಿ ಅಭಿಮಾನಿಗಳು ಆರೋಗ್ಯ ತಪಾಸಣೆ ಮಾಡಿಸುತ್ತಿದ್ದಾರೆ ಎಂದರು. ಜಿಲ್ಲೆಯಲ್ಲಿ ಚನ್ನರಾಯಪಟ್ಟಣ ನಗರ ಹೆಚ್ಚು ಅಭಿವೃದ್ಧಿ ಹೊಂದಿದೆ. ವರ್ತುಲ ರಸ್ತೆ ಇದ್ದರೂ ಪಟ್ಟಣದ ಹೃದಯ ಭಾಗದಲ್ಲಿ ಹಾದು ಹೋಗಿರುವ ರಸ್ತೆಯಲ್ಲಿ ವಾಹನ ದಟ್ಟಣೆ ಹೆಚ್ಚಿದೆ. ಶಾಲಾ ಕಾಲೇಜು ಸಮಯದಲ್ಲಿ ಸಂಚಾರಿ ಪೊಲೀಸರು ಹರಸಾಹಸ ಪಟ್ಟು ವಾಹನಗಳ ನಿಯಂತ್ರಣ ಮಾಡ್ತಿದ್ದಾರೆ. ಹೆಲ್ಮೆಟ್ ಕಡ್ಡಾಯ ಇದ್ದರೂ ಸವಾರರು ಧರಿಸುತ್ತಿಲ್ಲ. ಇದನ್ನು ಅರಿತು ಉಚಿತವಾಗಿ ಹೆಲ್ಮೆಟ್ ವಿತರಣೆ ಮಾಡುವ ಮೂಲಕ ವಾಹನ ಸವಾರರಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಆರೋಗ್ಯ ವಿಮೆ ಮಾಡಿಸಿದರೆ ಸಾಲದು, ನಮ್ಮ ಬಳಿ ಇರುವ ವಾಹನಗಳಿಗೂ ಸಕಾಲಕ್ಕೆ ವಿಮೆ ಮಾಡಿಸಬೇಕು. ಬೈಕ್ನಲ್ಲಿ ಸಂಚಾರ ಮಾಡುವವರು ಕಡ್ಡಾಯವಾಗಿ ಹೆಲ್ಮೆಟ್ ಬಳಕೆ ಮಾಡಿ. ಅಪಘಾತ ಸಂಭವಿಸಿದಾಗ ಸಾಕಷ್ಟು ಸಾವುಗಳು ತಲೆಗೆ ಪೆಟ್ಟು ಬಿದ್ದಾಗ ನಡೆದಿದೆ. ಹೆಲ್ಮೆಟ್ ಬಳಕೆ ಮಾಡುವುದರಿಂದ ಜೀವ ಸುರಕ್ಷಿತವಾಗಿರುತ್ತದೆ. ಸಂಚಾರಿ ನಿಯಮ ಪಾಲನೆ ಮಾಡದೇ ಇರುವವರಿಗೆ ದಂಡ ಹಾಕುವುದು ಅವರಿಗಾಗಿ ಅಲ್ಲ, ಮುಂದೆ ನೀವು ತಪ್ಪು ಮಾಡಬಾರದು ಎನ್ನುವ ಉದ್ದೇಶ ಅವರದ್ದಾಗಿದೆ ಎಂದ ಅವರು, ಇತ್ತೀಚಿನ ದಿವಸಗಳಲ್ಲಿ ಕಲಬೆರಕೆ ಆಹಾರ ಸೇವನೆ ಹೆಚ್ಚಾಗ್ತಿದೆ. ರಸ್ತೆ ಬದಿಯಲ್ಲಿ ಕುರುಕಲು ತಿನ್ನುವುದು ಕಡಿಮೆ ಮಾಡಬೇಕು. ಹಳೆ ಎಣ್ಣೆ ಬಳಕೆ ಮಾಡುವುದರಿಂದ ಎಣ್ಣೆಯಲ್ಲಿ ಕರಿದ ತಿಂಡಿ ತಿಂದು ಹೃದಯ ಕಾಯಿಲೆಗಳನ್ನು ತಂದುಕೊಳ್ಳುತ್ತಿದ್ದೀರಾ? ಮನೆಯಲ್ಲಿ ನಿತ್ಯವೂ ಊಟ ಮಾಡುವುದು ಮೈಗೂಡಿಸಿಕೊಳ್ಳಿ. ಅನಿವಾರ್ಯ ಸಮಯದಲ್ಲಿ ಮಾತ್ರ ಹೊರಗೆ ಊಟ ಮಾಡಬೇಕು. ನಿತ್ಯವೂ ಡಾಬಾ, ರೆಸ್ಟೋರೆಂಟ್ಗಳಿಗೆ ಅಂಟಿಕೊಳ್ಳಬಾರದು ಎಂದು ತಿಳಿಸಿದರು. ಈ ವೇಳೆ ನೂರಾರು ದ್ವಿಚಕ್ರ ವಾಹನ ಸವಾರರಿಗೆ ಉಚಿತ ಹೆಲ್ಮೆಟ್ ವಿತರಿಸಿ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಆರೋಗ್ಯ ಮೇಳಕ್ಕೆ ಚಾಲನೆ ನೀಡಿ ನಂತರ ಬಂದ ಸಾರ್ವಜನಿಕರಿಗೆ ಸಾವಿರಾರು ಗಿಡಗಳ ವಿತರಣೆ ಮಾಡಿದರು. ಈ ವೇಳೆ ರಾಜ್ಯ ಮಾರಾಟ ಮಹಾಮಂಡಲದ ನಿರ್ದೇಶಕ ಸಿಎನ್ ಪುಟ್ಟಸ್ವಾಮಿ ಗೌಡ ಮಾತನಾಡಿದರು. ಎಚ್ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ದೀಪಕ್, ಮುಖಂಡರಾದ ಚೋಳೇನಹಳ್ಳಿ ಸುರೇಶ್, ನೆಟ್ಟಕೆರೆ ನಾಗರಾಜ್, ಎಎಂ ಬಾಲಚಂದ್ರ, ಕರಡೇವು ಸತೀಶ್, ಚಂದು, ರಕ್ಷಿತ್, ಸಚಿನ್, ರಾಘು ಸೇರಿ ಇತರರು ಇದ್ದರು. ವಿಧಾನ ಪರಿಷತ್ ಸದಸ್ಯರು ಹಾಗೂ ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಆದ ಡಾಕ್ಟರ್ ಸೂರಜ್ ರೇವಣ್ಣನವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಸಂಸ್ಥೆ ಹಾಗೂ ಸೂರಜ್ ರೇವಣ್ಣ ಬ್ರಿಗೇಡ್ ಸೇರಿ ರಾಜ್ಯಮಟ್ಟದ ಹೊನಲು ಬೆಳಕಿನ 2 ದಿನಗಳ ಪ್ರೊ ಕಬಡ್ಡಿ ಮಾದರಿ ಕಬಡ್ಡಿ ಪಂದ್ಯಾವಳಿ ಏರ್ಪಡಿಸಿದ್ದಾರೆ. ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಪಟ್ಟಣವೆಲ್ಲ ಫ್ಲೆಕ್ಸ್ ಬ್ಯಾನರ್ಗಳಿಂದ ತುಂಬಿ ಹಬ್ಬದ ರೀತಿ ವಾತಾವರಣ ಸೃಷ್ಟಿಯಾಗಿದೆ. ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನಡೆಯುವ ಪಂದ್ಯಾವಳಿಗೆ 10,000 ಮಂದಿ ಕೂರುವ ವ್ಯವಸ್ಥೆಯ ಗ್ಯಾಲರಿ ನಿರ್ಮಾಣ ಮಾಡಲಾಗುತ್ತಿದ್ದು, ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ನ ಅಧ್ಯಕ್ಷ ಎಎಂ ಬಾಲಚಂದ್ರ ಮತ್ತು ಟಿಎಪಿಸಿಎಂಎಸ್ ನಿರ್ದೇಶಕ ನೆಟ್ಟಕೆರೆ ನಾಗರಾಜ್ ರವರ ನೇತೃತ್ವದಲ್ಲಿ ಮೈದಾನದಲ್ಲಿ ಆಗಬೇಕಾಗಿರುವ ಕೆಲಸಗಳ ಸಿದ್ಧತೆ ಕಾರ್ಯ ನಡೆಯುತ್ತಿದ್ದವು. ಈ ವೇಳೆ ಮಾತನಾಡಿದ ಟಿಎಪಿಸಿಎಂಎಸ್ ನಿರ್ದೇಶಕ ನೆಟ್ಟಕೆರೆ ನಾಗರಾಜ್, ನಮ್ಮ ನಾಯಕರಾದ ಡಾಕ್ಟರ್ ಸೂರಜ್ ರೇವಣ್ಣನವರ ಹುಟ್ಟುಹಬ್ಬದ ಸಲುವಾಗಿ 5ನೇ ವರ್ಷದ ಕಬಡ್ಡಿ ಪಂದ್ಯಾವಳಿ ಆಯೋಜಿಸಲಾಗಿದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಆರೋಗ್ಯ ಶಿಬಿರವನ್ನು ಶಾಸಕ ಸಿಎನ್ ಬಾಲಕೃಷ್ಣ ಮತ್ತು ಆದಿಚುಂಚನಗಿರಿ ಸಂಸ್ಥಾನ ಮಠ ಹಾಸನ ಶಾಖೆಯ ಶ್ರೀ ಶಂಭುನಾಥ ಸ್ವಾಮೀಜಿ ನೆರವೇರಿಸಲಿದ್ದು, ಸಂಜೆ ಕಬಡ್ಡಿ ಪಂದ್ಯಾವಳಿಯ ಉದ್ಘಾಟನೆಯನ್ನು ಶಾಸಕ ಬಾಲಕೃಷ್ಣ ಮತ್ತು ಡಾಕ್ಟರ್ ಸೂರಜ್ ರೇವಣ್ಣ ಉದ್ಘಾಟನೆ ನಡೆಸಲಿದ್ದಾರೆ. ಭಾನುವಾರದಂದು ನಡೆಯುವ ಸಮಾರೋಪ ಸಮಾರಂಭದಲ್ಲಿ
ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮತ್ತು ಎಚ್.ಡಿ. ರೇವಣ್ಣನವರು, ಸಂಸದ ಸಿಎನ್ ಮಂಜುನಾಥ್ ಮತ್ತು ಮಾಜಿ ಸಂಸದ ಪ್ರತಾಪ್ ಸಿಂಹ ಭಾಗವಹಿಸಲಿದ್ದಾರೆ ಎಂದರು. ಈ ವೇಳೆ ಡಾಕ್ಟರ್ ಸೂರಜ್ ರೇವಣ್ಣ, ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ನ ಅಧ್ಯಕ್ಷ ಎಂ ಬಾಲಚಂದ್ರ, ಕಾರ್ಯದರ್ಶಿ ರಕ್ಷಿತ್, ಮುಖಂಡರಾದ ದೊಡ್ಡ ಕರಡೇವು ಸತೀಶ್, ಅಭಿ, ಸಚಿನ್, ನಾಗೇಶ್, ಮನು ಸೇರಿ ಇತರರು ಇದ್ದರು. ಹಾಗೂ ಮಾನ್ಯ ಶಾಸಕರ ಮಾರ್ಗದರ್ಶನದೊಂದಿಗೆ ಹಾಗೂ ಕುಸುಮಾ ಬಾಲಕೃಷ್ಣ ಅವರ ಮಾರ್ಗದರ್ಶನದೊಂದಿಗೆ ಎಲ್ಲರೂ ಸೇರಿ ಇವತ್ತು ನಮ್ಮ ಯುವಕ ಮಿತ್ರರು ಈ ಒಂದು ಅದ್ದೂರಿ ಒಳ್ಳೆ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮನ ನಮ್ಮ ರೋಡ್ ಸೇಫ್ಟಿ ವಿಷಯವಾಗಿ ಜಾಗೃತಿ ಮೂಡಿಸೋ ದೃಷ್ಟಿಯಲ್ಲಿ ಇವತ್ತು ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಕೂಡ ದಿನ ಬೆಳಗಾದರೆ ಹಿಡಿತಾ ಇರ್ತಾರೆ. ಅವ್ರು ಹೆಲ್ಮೆಟ್ ಹಾಕಿಲ್ಲ, ಇವ್ರು ಹೆಲ್ಮೆಟ್ ಹಾಕಿಲ್ಲ ಅಂತ. ಇವತ್ತು ಹೆಲ್ಮೆಟ್ ಯಾಕೆ ಹಾಕಬೇಕು ಅನ್ನೋ ಒಂದು ಪರ್ಪಸ್ಸು ಇವತ್ತು ಅದನ್ನು ಅರ್ಥ ಮಾಡಿಸ್ಬೇಕು, ಅದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಹೆಲ್ಮೆಟ್ ಹಾಕ್ದೇ ಯಾವ್ಯಾವ ರೀತಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸಿಂದ ನಮಗೆ ಅನಾಹುತಗಳಾಗ್ತವೆ ಅಂತ ಇವತ್ತನ್ನ ಒಂದು ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಇವತ್ತು ಉಚಿತ ಹೆಲ್ಮೆಟ್ ವಿತರಣೆನ ನಮ್ಮ ಎಲ್ಲ ಬೈಕ್ ಸವಾರರಿಗೆ ಮತ್ತು ಟೂ ವೀಲರ್ ಸವಾರರಿಗೆ ಎಲ್ಲರಿಗೂ ವಿತರಣೆ ಮಾಡ್ತಾರೆ. ಇದು ಭಾರಿ ಒಳ್ಳೆಯ ಕಾರ್ಯಕ್ರಮ. ಈ ರೀತಿಯ ಕಾರ್ಯಕ್ರಮ, ಸಮಾಜಮುಖಿ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚು ರೀತಿ ಮಾಡಲಿ. ಅಲ್ಲಿ ಹೆಲ್ತ್ ಕ್ಯಾಂಪ್ ಕೂಡ ಮಾಡಿದ್ದಾರೆ, ಸಸಿ ವಿತರಣೆ ಕೂಡ ಮಾಡಿದ್ದಾರೆ. ನಮ್ಮ ಎನ್ವಿರಾನ್ಮೆಂಟ್ ಕೂಡ ಎಷ್ಟು ಮುಖ್ಯ. ನಾವಿದ್ರೆ ಎನ್ವಿರಾನ್ಮೆಂಟ್ ಇದ್ದರೆ ನಾವಿರ್ಬೋದು. ಆ ದೃಷ್ಟಿಯಿಂದ ಇವತ್ತು ಒಂದು ಡ್ರಿಂಕಿಂಗ್ ವಾಟರ್ ಬಗ್ಗೆ ಆಗ್ಬೋದು ಅಥವಾ ವೆಜಿಟೇಬಲ್ ಆಯಿಲ್ ಬಗ್ಗೆ ಯೂಸ್ ಬಗ್ಗೆ ಆಗ್ಬೋದು, ಪ್ರತಿಯೊಂದು ಬಗ್ಗೆ ಒಂದು ಸಮಾಜಮುಖಿಯಾದಂಥ ಒಂದು ಮೆಸೇಜ್ನ ಇವತ್ತು ನಮ್ಮ ಜನತೆಗೆ, ಮುಖ್ಯವಾಗಿ ಇವತ್ತು ನಮ್ಮ ಯುವಕ ಮಿತ್ರರು, ನಮ್ಮ ಗ್ರಾಮೀಣ ಭಾಗದ ಜನತೆಗೆ ಇವತ್ತು ಇದನ್ನು ಒಳ್ಳೆ ರೀತಿ ಇದನ್ನು ಜಾಗೃತಿ ಮೂಡಿಸಬೇಕು. ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮ ಹಾಗೂ ಒಂದು ಜಾಗೃತಿ ಕಾರ್ಯಕ್ರಮ ಇದು ಬಹಳ ಇವತ್ತು ಸಮಾಜದಲ್ಲಿ ಅತ್ಯಂತ ಕಳಕಳಿ ಉಳ್ಳಂಥ ಕಾರ್ಯಕ್ರಮ ಇದಾಗಿದೆ. ಹಲವಾರು ಸಂದರ್ಭದಲ್ಲಿ ನಾವು ಅಪಘಾತಗಳಾದಾಗ ಹೆಲ್ಮೆಟ್ ಇಲ್ಲದೆ ಸಾವಿರಾರು ಜನ ಇವತ್ತು ಸಾವಿಗೀಡಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಹೆಡ್ ಇಂಜುರಿ ಮುಖೇನ. ಆದ್ದರಿಂದ ಯಾಕೆಂದರೆ ಅವರು ಯುವಕರು ಇರ್ಬೋದು, ಅವರು ತಂದೆ ತಾಯಿಂದಿರಿರ್ಬೋದು, ಅಣ್ಣಂದಿರಿರ್ಬೋದು, ಇದು ಇದಕ್ಕೆ ಈ ಒಂದು ಅಪಘಾತಕ್ಕೊಳಗಾಗಿ ಅವರು ಸಾವಿಗೀಡಾದಂಥ ಸಂದರ್ಭದಲ್ಲಿ ಆ ಕುಟುಂಬದ ಒಂದು ಜವಾಬ್ದಾರಿ ಹಾಗೂ ನಿರ್ವಹಣೆಯನ್ನು ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಇಂಥ ಒಂದು ಒಳ್ಳೆಯ ವಿನೂತನವಾದ ಕಾರ್ಯಕ್ರಮವನ್ನು ನಮ್ಮ ಕಲ್ಚರಲ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅಂದ್ಕೊಂಡಿರ್ತಕ್ಕಂಥದ್ದು ತುಂಬ ಶ್ಲಾಘನೀಯವಾದದ್ದು. ಹಲವಾರು ಕಾರ್ಯಕ್ರಮಗಳಿಗೆ ಇವತ್ತು ಚಾಲನೆ ನೀಡಲಾಗ್ತಾ ಇದೆ. ಮೊದಲನೇ ಹಂತವಾಗಿ ಈ ಒಂದು ಹೆಲ್ಮೆಟ್ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಮಾಡ್ತಾಯಿದ್ದೀವಿ. ಡಾಕ್ಟರ್ ಸೂರಜ್ರವರಿಗೆ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ದೇವರು ಅವರಿಗೆ ಆಯುಷ್, ಆರೋಗ್ಯ ಹಾಗೂ ಅಧಿಕಾರದ ವಿಚಾರದಲ್ಲೂ ಕೂಡ ಒಳ್ಳೆಯ ಒಂದು ಸ್ಥಾನಮಾನವನ್ನು ಭಗವಂತ ನೀಡಲಿ ಅಂತ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಯುವಕರ ಪರವಾಗಿ ಹಾಗೂ ನಮ್ಮ ಚನ್ನಮಣ್ಣ ತಾಲೂಕು ಹಾಗೂ ನಮ್ಮ ಹೊಳೆಯನ್ಸ್ಪುರ ದಂಡಿಗನಹಳ್ಳಿ ಹೋಬಳಿಗೆ ಸಂಬಂಧಪಟ್ಟಂಥ ಎಲ್ಲ ನಾಗರಿಕರ ಪರವಾಗಿ ಆ ಭಗವಂತನಲ್ಲಿ ಕೇಳ್ಕೊಳ್ತಾನೆ. ನಮಸ್ಕಾರ. ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘಕ್ಕೆ ಸತತ 3ನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ತಾಲೂಕಿನವರಾದ ಶಿವಾನಂದ ತಗಡೂರು ಸೇರಿ ಜಿಲ್ಲಾಧ್ಯಕ್ಷರು ಹಾಗೂ ಜಿಲ್ಲಾ ಪದಾಧಿಕಾರಿಗಳ ಸನ್ಮಾನ ಸಮಾರಂಭದೊಂದಿಗೆ ತಾಲೂಕು ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಶನಿವಾರದಂದು ಪಟ್ಟಣದ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ನಡೆಯಿತು. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ 2025-2026ನೇ ಸಾಲಿಗೆ ನೂತನ ಪದಾಧಿಕಾರಿಗಳ ಆಯ್ಕೆ ಆಗಿದ್ದು, ರಾಜ್ಯಾಧ್ಯಕ್ಷರಾಗಿ ಸತತ 3ನೇ ಬಾರಿಗೆ ಆಯ್ಕೆಯಾದ ತಾಲೂಕಿನ ತಗಡೂರು ಗ್ರಾಮದವರಾದ ಶಿವಾನಂದ್ ತಗಡೂರು ಅವರಿಗೆ ಮತ್ತು ರಾಜ್ಯ ಉಪಾಧ್ಯಕ್ಷರಾಗಿರುವ ಮದನ್ ಗೌಡರಿಗೆ ಮತ್ತು ಜಿಲ್ಲಾಧ್ಯಕ್ಷ ಜಿಆರ್ ಕೆಂಚೇಗೌಡ ಮತ್ತವರ ಪದಾಧಿಕಾರಿಗಳ ತಂಡಕ್ಕೆ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ನಡೆಸಲಾದ ಅಭಿನಂದನಾ ಸಮಾರಂಭದಲ್ಲಿ ಇದೇ ವೇಳೆ ತಾಲೂಕು ಪತ್ರಕರ್ತರ ಸಂಘಕ್ಕೆ ನೂತನವಾಗಿ ಅಧ್ಯಕ್ಷರಾಗಿರುವ ಎಸ್ಪಿ ದಯಾನಂದ್ ಮತ್ತು ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಉಳ್ಳಾವಳ್ಳಿ ಮತ್ತವರ ಪದಾಧಿಕಾರಿಗಳ ತಂಡದ ಪದಗ್ರಹಣ ಸಮಾರಂಭವೂ ನಡೆಯಿತು. ಸಮಾರಂಭವನ್ನು ಉದ್ಘಾಟಿಸಿದ ಶಾಸಕ ಸಿಎನ್ ಬಾಲಕೃಷ್ಣ ಅವರು ತಾಲೂಕಿನ ಪತ್ರಕರ್ತರೊಂದಿಗೆ ಸದಾ ತಾವಿದ್ದು ಅವರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಮಾಡುತ್ತಿದ್ದೇನೆ. ಅವರ ನೆರವಾರ್ಥ ಸ್ಥಾಪಿಸಲಾಗಿರುವ ಕ್ಷೇಮ ನಿಧಿಗೆ 10 ಲಕ್ಷಕ್ಕೂ ಹೆಚ್ಚಿನ ಹಣ ಕ್ರೋಢೀಕರಿಸಿದ್ದೇನೆ. ಮುಂದೆಯೂ ಅವರ ಪರವಾಗಿ ನಿಲ್ಲುತ್ತೇನೆ ಎಂದರು. ಆಯಾ ಕಾಲಘಟ್ಟಗಳಲ್ಲಿ ಪತ್ರಕರ್ತರ ಒಂದು ಕ್ಷೇಮಾಭಿವೃದ್ಧಿಗೆ ಪತ್ರಕರ್ತರ ಧ್ಯೇಯೋದ್ದೇಶಗಳಿಗೆ ಅನುಗುಣವಾಗಿ ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ. ಅದನ್ನು ನಾವು ನಿಜವಾಗ್ಲೂ ಮಾಡಲಿಕ್ಕೆ ಸಾಧ್ಯ. ಮತ್ತೊಮ್ಮೆ ನಾವು ಇದು ಕೂಡ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಭಾವಿಸ್ತೇವೆ. ಹೀಗಾಗಿ ಈ ಜಿಲ್ಲೆಯಲ್ಲಿ ಮಾಧ್ಯಮ ರಂಗದಲ್ಲಿ 2 ಕಣ್ಣು, ಒಂದು ಶಿವಾನಂದ ಅವರು, ಒಂದು ನಮ್ಮ ಮದನ್ ಅವರು. ಹೀಗಾಗಿ ಇವರಿಬ್ಬರು 2 ಕಣ್ಣಿದ್ದಾರೆ ಈ ಮಾಧ್ಯಮದ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ. ಹೀಗಾಗಿ ನಮ್ಮ ಮದನ್ ಅವರು ಕೂಡ ಇವತ್ತು
ಸತ್ಯಾಸತ್ಯತೆಯಿಂದ ತ್ಯಾಗಮೂರ್ತಿಯಾದಂಥ ಭಗವಾನ್ ಬಾಹುಬಲಿಯ ಪುಣ್ಯಕ್ಷೇತ್ರದ ಸೇವಾಕರ್ತರ ಕೆಲಸ ಮಾಡ್ತಿದ್ದಾರೆ. ಆದಿಚುಂಚನಗಿರಿ ಮಾಂಸಂಸ್ಥಾನ ಮಠದ ಪೂಜ್ಯ ಗುರುಗಳ ಆಶ್ರಯದಲ್ಲೂ ಕೂಡ ಹಲವಾರು ಸೇವೆಗಳನ್ನು ಮಾಡಿ ಅವರು ರಾಜ್ಯಾಧ್ಯಕ್ಷ ಉಪಾಧ್ಯಕ್ಷರಿಗಾಗಿದ್ದಾರೆ. ಹಿಂದೆ ರಾಷ್ಟ್ರೀಯ ಉಪಾಧ್ಯಕ್ಷರು ಕೂಡ ಸೇವೆಯನ್ನು ಸಲ್ಲಿಸಿ ಇರ್ತಕ್ಕಂಥ ವಿಷಯ. ನನ್ನ ಪ್ರಕಾರ ನಮ್ಮ ಮದರ್ ಗೌಡರಿಗೆ 7 ಭಾಷೆಗಳು ಬರುತ್ತೆ ಅಂತ ನಾನು ಕಂಡಿದ್ದೀನಿ. ಎಷ್ಟು ಹೇಳಿ? 7 ಭಾಷೆ. ಕನ್ನಡ ಮಾತೃಭಾಷೆ, ಇಂಗ್ಲೀಷು, ಹಿಂದಿ, ತಮಿಳು, ತೆಲುಗು, ಮರಾಠಿ, ಮಲಯಾಳಿ, ಆಮೇಲೆ ಕೊಂಕಣಿ, ತುಳು, ಇದಾದರೂ ಒಂದು ಹೇಳಿ ಆಯ್ತು. 7 ಭಾಷೆಗಳನ್ನು ಮಾತನಾಡ್ತಕ್ಕಂಥ ಒಬ್ಬರು ಇದೆ ಮದರ್ ಗೌಡರು. ನಮ್ಮ ಹೆಮ್ಮೆ, ನಮ್ಮ ಜಿಲ್ಲೆಗೆ ಹೆಮ್ಮೆ. ಅವರೆಲ್ಲೂ ಕೂಡ ನಮ್ಮ ಉನ್ನತ ಮಟ್ಟಕ್ಕೆ ಬೆಳೀಬೇಕು ಮುಂದಿನ ದಿನಗಳಲ್ಲಿ. ಏಕೆಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಕೆಲವು ಸಾಹಿತ್ಯ ಕ್ಷೇತ್ರ, ಸೇವಾ ಕ್ಷೇತ್ರ, ಪತ್ರಕರ್ತರಾಗಿರ್ತಕ್ಕಂಥವ್ರು, ಸಾಹಿತಿಗಳಾಗಿರ್ತಕ್ಕಂಥವ್ರಿಗೆ ಮೇಲ್ಮನೆಯಲ್ಲಿ ಅವಕಾಶ ಇದೆ. ಆ ಸಂದರ್ಭದಲ್ಲಿ ಈ ಜಿಲ್ಲೆಯ ಕಣ್ಣುಗಳಾದಂಥ ಶಿವಾನಂದ ಗೌಡರು, ಮದನ್ ಗೌಡರಿಗೆ ಅವಕಾಶ ಮುಂದೆ ದೊರೆಯಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀನಿ, ಆದೇಶ ಮಾಡ್ತೀನಿ. ಅದೇ ರೀತಿ ನಮ್ಮ ಕೆಂಚೇಗೌಡರು ಕೂಡ ಜಿಲ್ಲೆಯಲ್ಲಿ ಎಲ್ಲ ಯುವ ಕಾರ್ಯಕರ್ತ ಪತ್ರಕರ್ತರಿಗೆ ಒಬ್ಬ ಮಾರ್ಗದರ್ಶಕರಾಗಿ ಬಹುಶಃ ಅವ್ರು ಯಾವತ್ತೂ ಹುದ್ದೆ ಬಯಸ್ತಾರಲ್ಲ, ಬಹುಶಃ ಈ ಸಲ ಎಲ್ಲರೂ ಕೂಡ ಅವ್ರನ್ನ ಇದು ಮಾಡಿ ಅಂತ ಮಾಡಿದವರಿಗೆ ಒಳ್ಳೆ ಸಂಘಟನೆ ಆಗ್ತಿರ್ತಾರೆ. ಅವರು ಕೂಡ ಇವತ್ತು ಒಳ್ಳೆ ಮಾತುಗಳನ್ನು ಮಾಡಿ ಯುವ ಪತ್ರಿಕೆಗಳಿಗೆ ಬೆಂತಟ್ಟುವಂಥ ಕೆಲಸನ ಮಾಡಿಕೊಂಡು ಜಿಲ್ಲೆಯ ಜವಾಬ್ದಾರಿ ತಂದಿದ್ದಾರೆ. ಅವ್ರಿಗೆ ನಾನು ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಸೇವೆ ಅವರಿಂದ ಜಿಲ್ಲೆಗೆ ದೊರೆಯಲಿ. ಕೆಲವು ಪತ್ರಕರ್ತರ ಬಗ್ಗೆ, ಪತ್ರಿಕೋದ್ಯಮದ ಬಗ್ಗೆ ಅರ್ಥಪೂರ್ಣವಾದಂಥ ಮಾತುಗಳನ್ನು ಕೂಡ ಒಂದು ಬುದ್ಧಿ ಹೇಳ್ತಕ್ಕಂಥ ಶಕ್ತಿ ಅವರಿದೆ. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರವರು, ಪತ್ರಕರ್ತರ ಕಷ್ಟಗಳಿಗೆ ರಾಜ್ಯವ್ಯಾಪಿ ಸ್ಪಂದಿಸುವ ತಮ್ಮ ಸೇವಾ ಮನೋಭಾವ ತಮ್ಮನ್ನು 3ನೇ ಬಾರಿಗೆ ಅವಿರೋಧವಾಗಿ ಅಧ್ಯಕ್ಷರನ್ನಾಗಿಸಿದೆ. ಇದು ಈ ಮಣ್ಣಿನ ಶಕ್ತಿ. ತಾವು ಪತ್ರಕರ್ತರಾಗಿ ಪಟ್ಟ ಕಷ್ಟದ ದಿನಗಳು ಇಂದಿನ ಪತ್ರಕರ್ತರಿಗಿಲ್ಲ. ಈಗೆಲ್ಲ ಕೈಯಂಚಿನಲ್ಲಿ ಸುದ್ದಿ ತಲುಪಿಸುವ ಯುಗವಿದೆ. ಇದನ್ನು ಪತ್ರಕರ್ತರು ದುರುಪಯೋಗಪಡಿಸಿಕೊಳ್ಳಬಾರದೆಂದ ಅವರು, ತಾಲೂಕು ಪತ್ರಕರ್ತರಿಗೆ ಸ್ಥಳೀಯ ಮಟ್ಟದಲ್ಲಿ ಶಾಸಕ ಬಾಲಕೃಷ್ಣರವರು ನಿವೇಶನ ದೊರಕಿಸಿಕೊಡುವಂತೆ ಮನವಿ ಮಾಡಿದರು. ಇನ್ನು ರಾಜ್ಯ ಉಪಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪದಾಧಿಕಾರಿಗಳನ್ನು ಅಭಿನಂದಿಸಲಾಯಿತು. ಇದೇ ವೇಳೆ ತಾಲೂಕಿನ ನೂತನ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಯವರಿಗೆ ನಿಕಟಪೂರ್ವಾಧ್ಯಕ್ಷರಾದ ಸಿದ್ದರಾಜು ಮತ್ತು ಪ್ರಧಾನ ಕಾರ್ಯದರ್ಶಿ ನಟೇಶ್ ರವರು ಗಣ್ಯರ ಸಮ್ಮುಖದಲ್ಲಿ ಅಧಿಕಾರ ಹಸ್ತಾಂತರಗೊಳಿಸಿದರು. ನೂತನ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಯನ್ನು ಸಮಾಜದ ವಿವಿಧ ಕ್ಷೇತ್ರದ ಮುಖಂಡರು ಅಭಿನಂದಿಸಿದರು. ಈ ವೇಳೆ ರಾಜ್ಯ ಉಪಾಧ್ಯಕ್ಷ ಮದನ್ ಗೌಡ, ಜಿಲ್ಲಾಧ್ಯಕ್ಷ ಜಿಆರ್ ಕೆಂಚೇಗೌಡ, ಮಾಜಿ ಅಧ್ಯಕ್ಷ ರವಿ ನಾಕಲಗೂಡು, ಬಾಳುಗೋಪಾಲ್, ಉದಯ್ ಕುಮಾರ್, ಉಪಾಧ್ಯಕ್ಷರಾದ ನಂಜುಂಡೇಗೌಡ, ಪ್ರಕಾಶ್, ರಾಜ್ಯ ಪತ್ರಿಕಾ ವಿತರಕರ ಸಂಘದ ಅಧ್ಯಕ್ಷ ಶಂಭುಲಿಂಗ, ತಹಸೀಲ್ದಾರ್ ಶಂಕರಪ್ಪ, ಡಿವೈಎಸ್ಪಿ ಎನ್ ಕುಮಾರ್, ಡಾಕ್ಟರ್ ಯುವರಾಜ್, ಡಾಕ್ಟರ್ ನಾಗೇಶ್, ಸಿದ್ದರಾಜು, ಬಿಎಚ್ ಶಿವಣ್ಣ ಸೇರಿ ಇತರರು ಇದ್ದರು. ಚುನಾವಣೆ ಆದರೆ ಸೋತವರು ಕೂತ್ಬೇಕಾಗಿಲ್ಲ, ಗೆದ್ದವರು ಇಕ್ಕಬೇಕಾಗಿಲ್ಲ. ಇದು ನಮಗೆ ಹಿರಿಯರು ಹೇಳ್ಕೊಟ್ಟಂಥ ಮಾತು. ಆ ಮಾತಿನ ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಕೂಡ ಹೆಜ್ಜೆಯನ್ನು ಇಡುವಂಥ ಕೆಲಸವನ್ನು ಮಾಡೋಣ, ಸಂಘವನ್ನು ಕಟ್ಟುವಂಥ ಕೆಲಸವನ್ನು ಮಾಡೋಣ. ಸಂಘ ಇದ್ದರೆ ನಾವೆಲ್ಲರೂ ಕೂಡ ಸಂಘದ ಶಕ್ತಿ ನಮ್ಮೆಲ್ಲರಿಗೆ ಶಕ್ತಿ ಆಗಬೇಕು. ಆ ಮೂಲಕ ಸಾಂಘಿಕವಾಗಿ ಆ ಶಕ್ತಿಯನ್ನು ಬಳಕೆ ಮಾಡಿ ಇಡೀ ನಮ್ಮ ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಅನೇಕ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸವನ್ನು ನಾವು ನೀವು ಸೇರಿ ಮಾಡ್ಕೋಬೇಕಾದಂಥದ್ದು ಅನಿವಾರ್ಯ. ಈ ದೃಷ್ಟಿಯಲ್ಲಿ ನಮಗೆ ಈ ಥರದ ಕಾರ್ಯಕ್ರಮದ ಮೂಲಕ ನಮ್ಮೆಲ್ಲರನ್ನ ಇವತ್ತು ಸತ್ಕರಿಸಿದಂಥ ಬಹುಶಃ ನೀವೆಲ್ಲರೂ ಇಲ್ಲಿ ನೋಡ್ತಾ ಇದ್ದಾರೆ. ಬಾಲಣ್ಣರದು ಅವರ ಮನೆ ಕಾರ್ಯಕ್ರಮಕ್ಕೆ ಎಷ್ಟು ಓಡಾಡ್ತಿದೆ. ಪತ್ರಕರ್ತರ ಕಾರ್ಯಕ್ರಮಕ್ಕೆ ಒಂದು ಮನೆ ಹಬ್ಬದ ರೀತಿಯಲ್ಲಿ ಓಡಾಡಿ ಎಲ್ಲರನ್ನ ಇಡೀ ಜಿಲ್ಲೆಯವ್ರನ್ನೂ ಬಿಟ್ಟಿಲ್ಲ, ತಾಲೂಕಿನವ್ರನ್ನೂ ಬಿಟ್ಟಿಲ್ಲ, ರಾಜ್ಯದವ್ರನ್ನೂ ಬಿಟ್ಟಿಲ್ಲ. ಬಹುಶಃ ಇಡೀ ತಾಲೂಕು, ಜಿಲ್ಲೆ, ರಾಜ್ಯ 3 ಜನರನ್ನ ಒಟ್ಟಿಗೆ ಕರೆದು ಸನ್ಮಾನ ಮಾಡಿದ್ದೇವೆ. ಇಡೀ ರಾಜ್ಯದಲ್ಲಿ ಯಾವ್ದಾರು ಒಬ್ಬ ಶಾಸಕರಿದ್ದರೆ ಅದು ಸಿ ಎನ್ ಬಾಲಕೃಷ್ಣ ಅವರು. ಹಾಗಾಗಿ ನಿಮ್ಮೆಲ್ಲ ಚಪ್ಪಾಳೆ ಅವರಿಗೆ ಅಭಿನಂದನೆಗಳು ಸಲ್ಲಿಸೋಣ. ಯಾಕೆಂದರೆ ನೋಡಿ, ಒಂದು ಹಬ್ಬದ ವಾತಾವರಣ. ಏನೋ ನಮ್ಮ ಮನೆಗೆ ಬರ್ತಾರಲ್ಲ ಆ ಥರ ಏನು ಬನ್ನಿ ಊಟ ಮಾಡಿ ಅಂತಾರೆ. ಹಂಗೆ ಎಲ್ಲರೂ ಕಲ್ಲು ಶಾಲ ಹಾಕಿ ಹಾರ ಹಾಕಿ ಬಹುಶಃ ಬಾಲಣ್ಣನ ಕೈಗೆ ಒಂದು ಲಕ್ಷಾಂತರ ಜನರು ಶಾಲ ಹಾಕಿಕೊಂಡಿರ್ಬೋದು. ಅಷ್ಟರ ಮಟ್ಟಿಗೆ ಅವರು ಪ್ರೀತಿಯನ್ನು ಕಾರ್ಯನಿರ್ವಹಿಸಿದ್ದಾರೆ. ಈ ಸಮಾಜ ಏನು ಅವ್ರಿಗೆ ಕೊಟ್ಟಿದೆ ಅದನ್ನು ಮತ್ತೆ ವಾಪಸ್ಸು ಸಮಾಜಕ್ಕೆ ಕೊಡುವಂಥ ಕೆಲಸವನ್ನು
ಅವರು ಮಾಡ್ತಾ ಬಂದಿದ್ದಾರೆ. ಅವರು ಶಕ್ತಿಯಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಇಡೀ ನಾವು ಭಾಳ ದಿನಗಳ ಒಂದು ಬೇಡಿಕೆ ಏನಂದರೆ ತಾಲೂಕು ಪತ್ರಕರ್ತರ ಸಂಘದ್ದು ಎಲ್ಲರಿಗೂ ನೀವು ಹೇಳಿದ್ರೆ ಎಲ್ಲ ಮಾಡ್ಕೊಡ್ತಾರೆ ಸರ್, ನೀವು ಹೇಳಿ ಸರ್, ನೀವು ಹೇಳಿ ಸರ್ ಅಂತೇಳಿ ಎಲ್ಲ ಬಂದು ಕಿವಿಯಲ್ಲಿ ಹೇಳ್ತಾರೆ. ಏನಂದರೆ ಕಳೆದ ಬಾರಿ ನಮಗೆ ರಾಜ್ಯ ಸಂಘದ ಜಿಲ್ಲಾ ಸಂಘದ ವತಿಯಿಂದ ಮತ್ತು ತಾಲೂಕು ಸಂಘದಿಂದ ಒಂದು ಕ್ರೀಡಾಕೂಟ ಆದಾಗ ಅದಕ್ಕೆ ಒಂದು ತಾಲೂಕು ಕ್ಷೇಮಾಭಿವೃದ್ಧಿ ನಿಧಿ ಮಾಡಬೇಕು ಅಂತೇಳಿ ಪ್ರಸ್ತಾಪ ಮಾಡಿದ್ವಿ. ಇವತ್ತು ಪತ್ರಿಕಾ ಮಾಧ್ಯಮ ನಿಜವಾಗ್ಲೂ ಒಂದು ಸಮಾಜದ ಕಣ್ಣು ಇದ್ದಂಗೆ ಸಮಾಜದಲ್ಲಿ ಏನು ನಡೆದಿದೆ ಅದೆಲ್ಲವನ್ನು ನಾವು ನೋಡೋಕ್ಕಾಗಲಿಲ್ಲ ಅಂತಂದರೆ ಮಾಧ್ಯಮ ಪತ್ರಿಕಾ ಮಾಧ್ಯಮದ ವೃತ್ತಿಯಿಂದ ನೋಡೋಕ್ಕೆ ಸಾಧ್ಯ ಇಲ್ಲ. ಅದು ಕೆಟ್ಟದಿರ್ಬೋದು, ಒಳ್ಳೆಯದಿರ್ಬೋದು, ಸಮಾಜ ಏನಿದೆ, ಏನು ತೋರಿಸುತ್ತೆ ಅದನ್ನು ಯಥಾವತ್ತಾಗಿ ಪತ್ರಿಕಾ ಧರ್ಮದಲ್ಲಿ ಪತ್ರಿಕಾ ಮಾಧ್ಯಮದವರು ಅದನ್ನು ಯಥಾವತ್ತಾಗಿ ಸಮಾಜಕ್ಕೆ ತೋರಿಸ್ಕೊಡ್ತಾರೆ. ಇವತ್ತೇನಾದರೂ ಅದಕ್ಕೆ ಇನ್ನೊಂದು ಹೆಸರು ಏನಿದೆ ಅಂದರೆ ಪ್ರಜಾಪ್ರಭುತ್ವದ ಕಾನೂನು ಅಂತ ಕರೀತಾರೆ. ಇವತ್ತೇನು ಭಾರತ ದೇಶ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ, ಅದರಲ್ಲಿ ವಿಶ್ವದಲ್ಲಿ ಅತ್ಯಂತ ಯಶಸ್ವಿಯಾದ ಪ್ರಜಾಪ್ರಭುತ್ವ ರಾಷ್ಟ್ರ. ಈ ಇಡೀ ವಿಶ್ವದೊಳಗೆ ಪ್ರಜಾಪ್ರಭುತ್ವ ಎಲ್ಲಾದರೂ ಯಶಸ್ವಿಯಾಗಿದೆ ಅಂದರೆ ಭಾರತದಲ್ಲಿ ಮಾತ್ರ. ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಅಂದರೆ ಆ ಪ್ರಜಾಪ್ರಭುತ್ವದ ಕಣ್ಗಾವಲನ್ನು ಕೂಡ ಮಾಧ್ಯಮ ಲೋಕವನ್ನು ಕರೀತಾರೆ. ಹಾಗೆ ನಮ್ಮ ಏನು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ 3 ಸಂವಿಧಾನಿಕ ಅಂಗಗಳದಾವು. ಅದ್ರ ಜೊತೆಗೆ ಪತ್ರಿಕಾ ಮಾಧ್ಯಮವನ್ನು ಕೂಡ ಒಂದು ಅಂಗ ಅಂತ ನಾವು ಕರಿತೀವಿ. ಯಾಕಂದ್ರೆ ಅವೆಲ್ಲವೂ ಸರಿಯಾಗಿ ಇರಬೇಕು. 3 ಅಂಗಗಳು ಅಂತಂದರೆ ಪತ್ರಿಕಾ ಮಾಧ್ಯಮದ ಜವಾಬ್ದಾರಿ, ಕರ್ತವ್ಯ, ನಿಷ್ಠೆ ಇರೋದ್ರಿಂದ ನಾವೆಲ್ಲವನ್ನೂ ಕೂಡ ಒಂದು ಹೊಂದಾಣಿಕೆಯಿಂದ ಕಾನೂನಿನ ನಿಯಮದಲ್ಲಿ ಅತ್ಯಂತ ಯಶಸ್ವಿಯಾಗಿ ಹೋಗ್ತಾ ಇದೆ ಇವತ್ತು ಈ ಭಾರತ. ಅದಕ್ಕೆ ಮುಖ್ಯ ಕಾರಣ 4ನೇ ಅಂಗ ಆದಂಥ ಪತ್ರಿಕಾ ಅಂಗ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ನಾನು ಮೊದಲಿಗೆ ಇಲ್ಲಿ ಪ್ರಸಿದ್ಧರಾಗಿ ಬಂದಾಗ MLA ಹೋಗಿ ಅವತ್ತೇ ಪರಿಚಯ, ಅದಕ್ಕಿಂತ ಇಲ್ಲಿ ಪ್ರತಿನಿಧಿಗಳಾಗಿ ಸ್ವಲ್ಪ ಪರಿಚಯ. ರಾಜಕಾರಣಿಗಳನ್ನ ಕಲಿಸಿ ವಸೂಲಿ ಮಾಡುವ ವ್ಯವಹಾರವನ್ನು ಎದುರಾಗುವುದು ವೃತ್ತಿಯಾಗಿ ದಯಮಾಡಿ ನಾವು ಈಗಾಗಲೇ ರಾಜ್ಯ ಸಂಘದ ಅಧ್ಯಕ್ಷರು ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ಸೇರಿ ಒಂದು ನಿರ್ಧಾರ ಕಲಿಸಿದ್ದೇವೆ. ಅಂಥವ್ರನ್ನ ಯಾರು ವಸೂಲಿ ಮಾಡ್ತಾರೆ ಅಂಥವ್ರನ್ನ ಸಂಘದ ನಿರ್ದಾಕ್ಷಿಣ್ಯವಾಗಿ ಹೊರಹಾಕುವ ಮೂಲಕ ನಮ್ಮ ಸಂಘವನ್ನು ಸ್ವಚ್ಛಗೊಳಿಸಬೇಕಾಗಿದೆ. ಈಗಾಗಲೇ ನಾವು ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿಗಳಿಗೂ ಕೂಡ ಲಿಖಿತ ಮೂಲಕಗಳನ್ನು ಕೊಟ್ಟಿದ್ದೇವೆ. ಯಾವುದೇ ಪರಿಸ್ಥಿತಿಗಳ ಮೇಲೆ ಸಂಘದ ಪದಾಧಿಕಾರಿಗಳು ಸೇರಿ ಪೂರ್ವದ ಸಂದರ್ಭದಲ್ಲಿ ಕಠಿಣ ಕ್ರಮವನ್ನು ಮುಕ್ತವಾಗಿ ತಗೊಳ್ಬೇಕು ಅಂತೇಳಿ. ಆದ್ದರಿಂದ ದಯಮಾಡಿ ಪತ್ರಕರ್ತರು ಕನಿಷ್ಠ ಸಮಾಜದ ಹಿತದೃಷ್ಟಿಯಿಂದ ನಾವು ಕೂಡ ಯಾರನ್ನೂ ನೋಯಿಸೋದಲ್ಲದೆ ಅವ್ರು ತಪ್ಪು ಮಾಡುವಾಗ ಹೇಳಿ ಅದು ಸಿದ್ಧವಾಗುವಂತ ಮಾಡೋಣ. ಆದರೆ ವ್ಯವಹಾರ ಮಾಡುವಂತಹ ಅವರಿಗೆ ವಸೂಲಿ ಸರ್ಕಾರ ಸ್ಮರಿಸುವ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅತ್ಯಂತ ದೊಡ್ಡ ಗೌರವ ಏನಾದರೂ ಸಲ್ಲಬೇಕು ಅಂತಿದ್ರೆ ಅದು ನಮ್ಮ ಶಿವಾನಂದ ಅವರಿಗೆ ಸಲ್ಲಬೇಕು. ಶಿವಾನಂದ ಅವರೊಂದು ಕಾರ್ಯ ಸಾಧನೆ ನಮ್ಮೆಲ್ಲರಿಗೂ ಕೂಡ ಇಡೀ ಜಿಲ್ಲೆಯ ಪತ್ರಕರ್ತರಿಗೆ ಒಂದು ಗೌರವ ಅಂತ ಹೇಳ್ತಾ ಅವರನ್ನು ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅಭಿನಂದಿಸ್ತೇನೆ. ಈಗ ಅವರು ಗುರುತಾಗಿ ತರಬೇಕಾದಂಥ ಶಿವಾನಂದ ಅವರು ನಿಮ್ಮೆಲ್ಲರೂ ಕಳೆದ 2 ವರ್ಷಗಳಿಂದ ನೆರೆಯ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಹತ್ಯೆ ಖಂಡಿಸಿ ಮತ್ತು ಬಾಂಗ್ಲಾದೇಶದಲ್ಲಿನ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಿ ಹಾಗೂ ದೇಶದಲ್ಲಿರುವ ಅಕ್ರಮ ವಲಸಿಗ ಬಾಂಗ್ಲಾರನ್ನ ಹೊರಹಾಕುವಂತೆ ಒತ್ತಾಯಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಸಂಘಟನೆಗಳು ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು. ನೆರೆಯ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂ ವಿರೋಧಿ ನಿಲುವು, ಹಿಂದೂಗಳ ಹತ್ಯೆ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಸಂಘಟನೆಗಳು ಕರೆ ಕೊಟ್ಟಿದ್ದ ಚನ್ನರಾಯಪಟ್ಟಣದಲ್ಲಿನ ಸ್ವಯಂ ಪ್ರೇರಿತ ಬಂದ್ ಆಚರಣೆ ಮತ್ತು ಜಾಗೃತಿ ಸಭೆಯು ಪಟ್ಟಣದ ಕ್ಯಾರ್ವೃತ್ತದಿಂದ ಬೈಕ್ ಜಾಥಾದ ಮೂಲಕ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಜನರಿಗೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಾಗುತ್ತಿರುವ ದೌರ್ಜನ್ಯದ ಕುರಿತಾಗಿ ಜಾಗೃತಿ ಮೂಡಿಸಿದರು. ಸಂಘಟನಾಕಾರರು ನಂತರ ತಾಲೂಕು ಕಚೇರಿಗೆ ಆಗಮಿಸಿ ಬಾಂಗ್ಲಾದೇಶದಲ್ಲಿನ ದೌರ್ಜನ್ಯ ಘಟನೆಯನ್ನು ಖಂಡಿಸಿ ತಹಸೀಲ್ದಾರ್ ಜಿಎಸ್ ಶಂಕರಪ್ಪನವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಬಿಜೆಪಿ ಮುಖಂಡ ಡಾಕ್ಟರ್ ಸಿಆರ್ ಚಿದಾನಂದ್ ರವರು
ನೆರೆಯ ದೇಶವೆಂದು ಸೋದರತ್ವ ಬಯಸಿ ನಮ್ಮ ದೇಶ ಎಲ್ಲ ರೀತಿಯ ಸಹಕಾರ ಆರ್ಥಿಕ ಶಕ್ತಿಯನ್ನ ನೀಡಿದ್ದನ್ನು ಮರೆತಿರುವ ಬಾಂಗ್ಲಾದೇಶ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡುತ್ತಿದೆ. ನಮ್ಮ ಸಹೋದರರಾಗಿರುವ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸುತ್ತಿರುವುದು ಸರಿಯಲ್ಲ. ನಮ್ಮ ದೇಶದಲ್ಲಿ 5 ಕೋಟಿಗೂ ಹೆಚ್ಚು ಮಂದಿ ಬಾಂಗ್ಲರು ಅಕ್ರಮವಾಗಿ ಬಂದು ನೆಲೆಸಿದ್ದಾರೆ. ಈ ಕೂಡಲೇ ಅಂತಹ ವಲಸಿಗರನ್ನು ಕೇಂದ್ರ ಸರ್ಕಾರ ದೇಶದಿಂದ ಹೊರಹಾಕಬೇಕು. ಹೊರಹಾಕಲು ಮುಂದಾಗುವ ಕೇಂದ್ರ ಸರ್ಕಾರಕ್ಕೆ ವಿರೋಧ ಪಕ್ಷಗಳು ಸಹಕಾರ ನೀಡಬೇಕು ಎಂದರು. ಈ ವೇಳೆ ವಿಎಚ್ಪಿ ಜಿಲ್ಲಾಧ್ಯಕ್ಷ ಬೆಕ್ಕಾ ರಮೇಶ್, ಹಿಂದೂ ಕಮಾಂಡರ್ಸ್ ತಾಲೂಕು ಅಧ್ಯಕ್ಷ ಜಯರಾಮ್, ಮುಖಂಡರುಗಳಾದ ನಂಜುಂಡಮೈನ್, ದಮ್ಮನಿಂಗಲ ರವಿ, ಕೆರೆಬೀದಿ ಜಗದೀಶ್, ಆನಂದ್, ಹರ್ಷವರ್ಧನ್, ಇಂಡಿಯನ್ ಕ್ರಿಕೆಟರ್ಸ್ ನವೀನ್, ಮಂಜುನಾಥ್, ಹರೀಶ್, ರೂಪೇಶ್, ಶಾಂತರಾಜ್, ರಾಮಣ್ಣ, ಚೇತನ್, ಅನಿಲ್, ವಿದ್ಯಾಪ್ರಸಾದ್, ಗಿರೀಶ್ ಸೇರಿದಂತೆ ಇತರರು ಇದ್ದರು. ಶೋಷಣೆಗೆ ಒಳಗಾಗಿದ್ದರೆ ನಾಳೆ ದಿವಸ ನಾವು ಅದೇ ಶೋಷಣೆಗೆ ಒಳಗಾಗಂತ ಪರಿಸ್ಥಿತಿ ಬರುತ್ತೆ. ಕೆಲವು ಮತಾಂಧ ಶಕ್ತಿಗಳು ನಮ್ಮನ್ನು ನಿರಂತರವಾಗಿ ಹಿಮ್ಮೆಟ್ಟಿಸುವಂತ ಕೆಲಸ ಮಾಡ್ತದೆ. ಅದಕ್ಕೆಲ್ಲ ನಾವು ಎದುರ ಮನುಷ್ಯರಲ್ಲ, ನಾವು ಹಿಂದೂಗಳು. ನಮ್ಮಲ್ಲೂ ಹರಿತರ ರಕ್ತದಲ್ಲಿ ಪೌರತ್ವ ಏನೋ ಶೌರತ್ವ ತಾಕತ್ತಾಗಿದೆ. ಮುಂದಿನ ದಿನಗಳಲ್ಲಿ ಏನಿಲ್ಲಿ ನಾವಿವತ್ತು ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸ ಮಾಡಬೇಕು. ಅದಕ್ಕೆ ತಹಸೀಲ್ದಾರ್ ಇವತ್ತು ಅರ್ಜಿ ಕೊಡ್ತಿರೋದು ಏನು ಅಂದ್ರೆ, ಮುಖ್ಯವಾಗಿ SRI ಬೇಗ ಕರ್ನಾಟಕ ರಾಜ್ಯದಲ್ಲಿ ಆದೇಶಿಸಬೇಕು. ಅಕ್ರಮವಾಗಿ ಯಾರ್ಯಾರು ಇಲ್ಲಿ ನೆಲೆಸಿದ್ದಾರೆ, ಬಾಂಗ್ಲಾದೇಶಿಗಳಾಗ್ಲಿ ಮತ್ತೊಬ್ಬರಾಗ್ಲಿ, ಆ ಅಕ್ರಮವಾಗಿ ನೆಲೆಸಿರೋಂಥವ್ರನ್ನೆಲ್ಲ ನಮ್ಮ ರಾಜ್ಯದಿಂದ ನಮ್ಮ ದೇಶದಿಂದ ಒತ್ತು ಹೊರಗಾಕಂತ ಕೆಲಸಗಳು ಮಾಡಬೇಕು. ಅವರಿಗೆ ಇಲ್ಲಿರುವಂತ ಯಾವುದೇ ಯೋಗ್ಯತೆಗಳಿಲ್ಲ. ಅವರು ಎಲ್ಲಾನು ಮೀರಿ ಹೋಗಿದ್ದಾರೆ. ನಮ್ದೇ ಅನ್ನ ತಿಂದು, ನಮ್ದೇ ಗಾಳಿ ಕುಡಿದು, ನಮ್ದೇ ನೀರು ಕುಡಿದು ನಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅದ್ರ ವಿರುದ್ಧ ಎಲ್ಲ ನಾವು ಒಗ್ಗಟ್ಟಾಗಂತ ಸಮಯ ಬಂದಿದೆ. ನಾವೆಲ್ಲ ಒಗ್ಗಟ್ಟಾಗಲಿಲ್ಲ ಅಂದ್ರೆ ಅಲ್ಲಿ ಏನ್ ನಡೀತಾ ಇದೆ ಅದು ಚನ್ನಪಟ್ಟಣದಲ್ಲೂ ನಡೆಯುತ್ತೆ. ಸರಿ, ಸುಮಾರು ಅಂದಾಜು 3,000 ರಿಂದ 5,000 ಜನ ಹಾಸನ ಜಿಲ್ಲೆಯಲ್ಲಿ ಬಾಂಗ್ಲಾ ವಲಸಿಗರಿದ್ದಾರೆ ಅಂತ ಸೂಚನೆ ಇದೆ. ಅವರೆಲ್ಲರೂ ಒತ್ತು ಹೊರಗಾಕಂತ ಕೆಲಸಗಳು ಮಾಡಬೇಕು. ದಯಮಾಡಿ ನಿಮ್ಗೆ ಗಮನಕ್ಕೆ ಯಾರು ಬಂದ್ರು ನಮ್ಮ ಗಮನಕ್ಕೆ ತರಂತ ಕೆಲಸ ಮಾಡಬೇಕು. ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದಿಂದ ಅದರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ. ಏನ್ ತಾವು ಮನವಿ ಕೊಟ್ಟಿದ್ದೀರಿ, ಈ ಕ್ಷಣವೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದನ್ನು ಕಳಿಸಿಕೊಟ್ಟು ಮುಂದಿನ ಕ್ರಮ ಕಳಿಸ್ತೀವಿ. ಧನ್ಯವಾದ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣನವರ 38ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ. ಪಟ್ಟಣದಲ್ಲಿ ಆರೋಗ್ಯ ಮೇಳ ಮತ್ತು ದ್ವಿಚಕ್ರ ಸವಾರರಿಗೆ ಉಚಿತ ಹೆಲ್ಮೆಟ್ ವಿತರಣೆ ಕಾರ್ಯ. ಅಭಿಮಾನಿಗಳಿಂದ ಬೃಹತ್ ಕೇಕ್ ಕತ್ತರಿಸಿ ಹಂಚಿದ ಅವರು ಸಮಾಜಮುಖಿ ಕಾರ್ಯದಲ್ಲಿ ತೊಡಗುವಂತೆ ಪ್ರೇರೇಪಿಸಿ ಗಿಡ ವಿತರಿಸಿದರು. ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ಮತ್ತವರ ಪದಾಧಿಕಾರಿಗಳ ತಂಡಕ್ಕೆ ಶಾಸಕ ಬಾಲಕೃಷ್ಣರಿಂದ ಅಭಿನಂದನೆ. ತಾಲೂಕು ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ. ಹಾಗೂ ನೆರೆಯ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂಗಳ ಹತ್ಯೆ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಿಂದ ಪ್ರತಿಭಟನೆ. ಬೈಕ್ ರ್ಯಾಲಿ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ. ಹಿಂದೂಗಳ ಹತ್ಯೆಗೆ ಕ್ರಮಕ್ಕೆ ಆಗ್ರಹಿಸಿ ತಹಸೀಲ್ದಾರ್ಗೆ ಮನವಿ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಚಿಕ್ಕ ವಾರ್ತೆಯಲ್ಲಿ. ನಮಸ್ಕಾರ.